ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೊಳಕೆ ಹುರುಳಿಕಾಳು ಸಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊಳಕೆ ಕಟ್ಟಿರೋಂಥ ಮೊಳಕೆ ಹುರುಳಿಕಾಳು, 2 ಬದನೆಕಾಯಿ ಮತ್ತು 2 ಆಲೂಗೆಡ್ಡೆನ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡು ನೀರಲ್ಲಿ ನೆನೆಯಾಗಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಬದನೆಕಾಯಿ ಆಲೂಗೆಡ್ಡೆನ ಕಟ್ ಮಾಡಿದ್ಮೇಲೆ ನೀರಲ್ಲಿ ಹಾಕಿರಬೇಕು, ಇಲ್ಲಾಂದರೆ ಅದು ಕಪ್ಪಾಗುತ್ತೆ. ನಂತರ ಇದಕ್ಕೆ 1 ಟೊಮೊಟೊ, 3 ರಿಂದ 4 ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು 3 ರಿಂದ 4 ಮೀಡಿಯಮ್ ಸೈಜ್ ಈರುಳ್ಳಿ. ಇಷ್ಟು ಐಟಮ್ ಮಸಾಲೆ ರುಬ್ಬೋದಕ್ಕೆ ಬೇಕಾಗುತ್ತೆ. ಬನ್ನಿ ಈಗ ಮೊಳಕೆ ಹುರುಳಿಕಾಳು ಸಾರನ್ನ ಮಾಡೋ ವಿಧಾನನ ತಿಳ್ಕೊಳ್ಳೋಣ. ಇದು ಮನೇಲೇ ಮಾಡಿಟ್ಕೊಂಡಂಥ ಮೊಳಕೆ ಹುರುಳಿಕಾಳು. ತುಂಬ ಸುಲಭ ವಿಧಾನದಲ್ಲಿ ಮನೇಲೇ ನೀವು ಮೊಳಕೆ ಕಟ್ಕೋಬೋದು. ಅಂಗಡಿಲೆಲ್ಲ ತರೋ ಅವಶ್ಯಕತೆ ಇರಲ್ಲ. ಹುರುಳಿಕಾಳನ್ನ ಚೆನ್ನಾಗಿ ಸೋಸ್ಬಿಟ್ಟು ಒಂದಿನ ಪೂರ್ತಿ ನೀರಲ್ಲಿ ನೆನೆಯಾಕಬೇಕು. ಮಾರನೇ ದಿನ ನೀರನ್ನ ಸೋರಾಕಬೇಕು. 3ನೇ ದಿನಕ್ಕೆ ಈ ಥರ ಮೊಳಕೆ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ತುಂಬ ಸುಲಭ ವಿಧಾನದಲ್ಲಿ ಮನೇಲೇ ಈ ಥರ ಮೊಳಕೆ ಕಟ್ಕೋಬೋದು. ಬನ್ನಿ ಈಗ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊಳಕೆ ಕಟ್ಟಿರೋ ಹುರುಳಿಕಾಳನ್ನ 1 2 ರಿಂದ 3 ಸಲ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೋಬೇಕು. ನೋಡಿ ಈಗ ಈ ಥರ ವಾಶ್ ಆದಮೇಲೆ ಇದನ್ನು ಒಂದು 5 ಮಿನಿಟ್ಸು ನೀರು ಸೋರೋದಕ್ಕೆ ಅಂತ ಮಡಗಬೇಕು. ನಂತರ ಅದನ್ನೆಲ್ಲ ಒಂದು ಒಲೆ ಮೇಲೆ ಬಾಣಲಿನ ಇಟ್ಕೊಂಡು, ಬಾಣಲಿ ಸ್ವಲ್ಪ ಕಾದ ನಂತರ 1-2 ಸ್ಪೂನ್ ಎಣ್ಣೆನ ಹಾಕಬೇಕು. ನಂತರ ಈರುಳ್ಳಿ ಹಾಕಿ 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಿಷ್ಟು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಕಟ್ ಮಾಡಿಕೊಂಡಂಥ ಕಾಯಿ ಮತ್ತು 1 ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಇದು ಸೇರಿಸ್ಕೊಂಡಾದಮೇಲೆ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಲಾಸ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ಗಂಟ ಅದನ್ನು ಫ್ರೈ ಮಾಡಬೇಕು. ನಂತರ ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕೋಬೇಕು. ಲಾಸ್ಟಲ್ಲೇ ಅರಿಶಿನ ಹಾಕೋಬೇಕು. ಫಸ್ಟೇ ಹಾಕಿದ್ರೆ ಅದು ಸೀದೋಗುತ್ತೆ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ 2 ಸ್ಪೂನ್ ಮಸಾಲೆ ಪುಡಿನ ಸೇರಿಸಿ ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ಮಸಾಲೆ ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ಒಲೆ ಮೇಲೆ ಒಂದು ಪಾತ್ರೆನೇ ಇಟ್ಕೋಬೇಕು. ಎಣ್ಣೆನ 1-2 ನಿಮಿಷಗಳ ಕಾಲ ಬಿಸಿ ಆಗಕ್ಕೆ ಬಿಡಬೇಕು. ಆಮೇಲೆ ಅದಕ್ಕೆ ತೊಳೆದುಕೊಂಡಿರೋಂಥ ಮೊಳಕೆ ಹುರುಳಿಕಾಳನ್ನ ಸೇರಿಸ್ಕೋಬೇಕು. ಎಲ್ಲ ಫುಲ್ಲು ಮೊಳಕೆ ಹುರುಳಿಕಾಳನ್ನ ಸೇರಿಸಾದ ನಂತರ ಒಂದು 5 ಮಿನಿಟ್ಸ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು. ಮೊಳಕೆ ಹುರುಳಿಕಾಳು ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ನಂತರ ಇದಕ್ಕೆ ಕಟ್ ಮಾಡಿಕೊಂಡಿರೋಂಥ 2 ಆಲೂಗೆಡ್ಡೆ ಮತ್ತು 2 ಬದನೆಕಾಯಿನ ಸೇರಿಸ್ಕೊಂಡು 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ತಾ ಇದ್ದೀನಿ. ಮಸಾಲೆನ ಫುಲ್ ಹಾಕ್ಕೊಳ್ಬೇಕು. ಫುಲ್ ಹಾಕ್ಕೊಂಡ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೇಕು. ನಮಗೆ ಸಾರು ತೆಳ್ಳಗೆ ಬೇಕಾದರೆ ನೀರು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕಾಗುತ್ತೆ. ಸಾಂಬಾರು ಗಟ್ಟಿಗೆ ಬೇಕಾದರೆ ನೀರು ಸ್ವಲ್ಪ ಕಮ್ಮಿ ಸೇರಿಸ್ಕೋಬೇಕಾಗುತ್ತೆ. ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ನೀವು ನೀರು ಹಾಕ್ಕೋಬೇಕಾಗುತ್ತೆ. ಎಲ್ಲ ಹಾಕ್ಕೊಂಡಾದ್ಮೇಲೆ ಸಾಂಬಾರನ್ನ ಒಂದು 10-15 ನಿಮಿಷ ಚೆನ್ನಾಗಿ ಮಳ್ಳೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ ಈಗ ಸಾಂಬಾರು ಮಳ್ತಾ ಇದೆ. ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿದ ನಂತರ ಸಾಂಬಾರನ್ನ ಸ್ವಲ್ಪ ಚೆನ್ನಾಗಿ ಮಳ್ಳೋದಕ್ಕೆ ಬಿಡಬೇಕಾಗುತ್ತೆ. ಅದು ಮಳ್ತಾ ಇದ್ದಾಗ 1-2 ಸಲ ಸೌಟಲ್ಲಿ ಕೈ ಆಡಿಸ್ಬೇಕು. ಈಗ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿದೆ. ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದರೆ ಮೊಳಕೆ ಹುರುಳಿಕಾಳು ಸಾರು ತಿನ್ನಲು ರೆಡಿ. ಇದನ್ನು ಅನ್ನದ ಜೊತೆ ಮತ್ತು ಮುದ್ದೆ ಜೊತೆ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.